ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನೀವು ನೋಡ್ತಾ ಇದ್ದೀರಾ ಆ ಕಡೆಯಿಂದ ಕಾವ್ಯ ವ್ಲಾಗ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ. ಸೊ ಇವತ್ತು ತಮ್ಮನೇಲಲ್ಲಿ ನೋಡ್ದಂಗೆ ನೀವು ನಾನೊಂದು ಸ್ವಲ್ಪ ರೆಡಿಮೇಡ್ ಬ್ಲೌಸ್ನ ತರಿಸಿದ್ದೀನಿ. ಸೊ ಅದು ಹೇಗಿದೆ ಏನು ಅನ್ನೋದನ್ನು ನಿಮ್ಮ ಜೊತೆ ರಿವ್ಯೂನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಬೈ ಮಾಡಬಹುದು. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ರೆಡಿಮೇಡ್ ಬ್ಲೌಸು ಕೂಡ ಇಷ್ಟು ಚೆನ್ನಾಗಿ ಬರುತ್ತೆ, ಇಷ್ಟು ಡಿಸೈನ್ಸ್ಗಳು ಡೀಪ್ ಆಗಿರ್ಬೋದು ಆ ಥರದ್ದೆಲ್ಲ. ಮುಂಚೆ ಎಲ್ಲ ಏನಾಗ್ತಿತ್ತು, ಹೈ ನೆಕ್ ಥರ ಮೇಲಿರೋದು ಮತ್ತು ಕರೆಕ್ಟಾಗಿ ಬರ್ತಾನೆ ಇರಲಿಲ್ಲ. ಸೊ ಇವಾಗಂತೂ ತುಂಬಾ ಚೆನ್ನಾಗಿ ಬರ್ತಿದೆ. ಸೊ ನಿಮಗೂ ಏನಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಅದರ್ವೈಸ್ ನೀವು ಕೇಳಿ ಲಿಂಕ್ ಅಂತ ಹೇಳಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ವಿತೌಟ್ ಫರ್ದರ್ ಡಿಲೇ ಲೆಟ್ ಗೆಟ್ ಸ್ಟಾರ್ಟ್. ಒಂದಿಷ್ಟು ಬ್ಲೌಸ್ನ ಇಟ್ಕೊಂಡಿದ್ದೀನಿ. ಸೊ ಯಾವ್ದ್ಯಾವುದು ಹೇಗಿದೆ, ನನಗೆ ಯಾವುದು ಇಷ್ಟ ಆಯಿತು ತುಂಬ ಅನ್ನೋದನ್ನೆಲ್ಲ ನಾನು ಶೇರ್ ಮಾಡ್ತೀನಿ. ಪರ್ಸ್ನಲಿ ನನಗೆ ಈ ಬ್ಲೌಸ್ ಇಷ್ಟ ಆಯಿತು. ವೈಟ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಯಾಕೆಂದರೆ ಅಲ್ಲಿ ತುಂಬ ಸೌಂಡ್ ಇತ್ತು ನಾನು ವೀಡಿಯೋ ಮಾಡುವಾಗ, ಹಾಗಾಗಿ ವಾಯ್ಸ್ ಡಿಫ್ರೆಂಟ್ ಇದೆ ಅಂದ್ಕೊಂಬಿಡಿ. 3/4 ಸ್ಲೀವ್ಸ್ ಬಂದಿದೆ, ಕಂಫರ್ಟಬಲಾಗಿ ವೇರ್ ಮಾಡ್ಬೋದು. ಮತ್ತು ಫ್ರಂಟ್ ಇವಾಗೆಲ್ಲ ಡಿಸೈನ್ ಬರ್ತಿದೆಯಲ್ಲ ಆ ಥರ ಇದೆ, ಕಟ್ ವರ್ಕ್ ಥರ ಬರುತ್ತಲ್ಲ ಆ ಥರ. ಮತ್ತು ಇಲ್ಲಿ ಟ್ರಯಾಂಗಲ್ ಥರ ಇದೆಯಲ್ಲ, ಅದನ್ನು ನೀವು ಕಟ್ ಮಾಡ್ಕೊಳಕ್ಕಾದ್ರೂ ಮಾಡ್ಕೋಬೋದು, ಹಾಗೇನಾದರೂ ಇದು ಮಾಡ್ಬೋದು. ವಿತ್ ಪ್ಯಾಡೆಡ್ ಬ್ಲೌಸ್ ಬಂದಿದೆ ಆ್ಯಂಡ್ ಬ್ಯಾಕ್ ಬಟನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇದರಲ್ಲೂ ಅಷ್ಟೇ ಕಲರ್ಸ್ಗಳು ಕೂಡ ಇರುತ್ತೆ. ನೀವು ಲಿಂಕ್ ಸಿಕ್ಕಿದಾಗ ಸ್ವೈಪ್ ಮಾಡಿ ನೋಡಿದ್ರೆ ಕಲರ್ಸು ಮತ್ತು ಡಿಸೈನ್ಸ್ ಎಲ್ಲ ತುಂಬ ಇರುತ್ತೆ. ಬ್ಯಾಕ್ ಸೈಡು ಕೂಡ ತುಂಬ ಚೆನ್ನಾಗಿ ವರ್ಕ್ನ ಮಾಡಿದ್ದಾರೆ. ಹೇಳಬೇಕಂದ್ರೆ ನೀವು ವರ್ಕ್ ಬ್ಲೌಸ್ಗಳನ್ನ ಮಾಡಿಸ್ಬೇಕಂದ್ರೆ ಇವಾಗ 1,500 ಮಿನಿಮಮ್ ಅಂದ್ರೂ 1,500 ಬೇಕೇ ಬೇಕು ಅಂತ ಹೇಳ್ಬೋದು. ಪ್ಯಾಡು ಕೂಡ ಸಾಫ್ಟಾಗೇ ಇದೆ, ಯಾವುದೇ ಥರದ್ದು ರಫ್ ಪ್ಯಾಡ್ನ ಅವ್ರು ಜಾಯಿಂಟ್ ಮಾಡಿಲ್ಲ. ಸೊ ಸ್ಲೀವಿಂದ ಹಿಡಿದು ನೆಕ್ಕಿಂದ ಹಿಡಿದು ಎಲ್ಲ ಕಡೆಯೂ ಡಿಸೈನ್ಸ್ ತುಂಬ ಚೆನ್ನಾಗಿದೆ. ಜಸ್ಟ್ ಇದು ನನಗೆ 350 ರುಪೀಸಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತೀನಿ ಇದನ್ನು. ಇನ್ನೊಂದು ಯೆಲ್ಲೋ ಬ್ಲೌಸ್ ತರಿಸಿದೆ, ಬಟ್ ನನಗಿದೇನು ಇಷ್ಟ ಆಗಲಿಲ್ಲ. ಬಟ್ ತರಿಸ್ಕೊಳ್ಳೋರು ತರಿಸ್ಕೋಬೋದು. ನೆಟ್ಟೆಡ್ ಆ ಥರ ಬಂದಿದೆ. ಸೊ ಅಷ್ಟೇನು ನನಗಿಷ್ಟ ಆಗಲಿಲ್ಲ. ಬಟ್ ಒಬ್ಬೊಬ್ರಿಗೆ ಇಷ್ಟ ಆಗುತ್ತಲ್ಲ. ಇದೇನು 250 ಏನೋ ಸಮಥಿಂಗ್ ಇತ್ತು ಅಷ್ಟೇ. ಇದಕ್ಕೂ ಕೂಡ ಟೈಯಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ನೆಟ್ಟೆಡ್ ಸ್ಲೀವ್ಸ್ನ ಮತ್ತು ಇದನ್ನು ನೆಕ್ಗೂ ಕೂಡ ಕೊಟ್ಟಿದ್ದಾರೆ. ಸೊ ನೆಟ್ಟೆಡ್ ಇರೋದ್ರಿಂದ ಪ್ಯಾಡು ಕೂಡ ಇದೆ ಇದರಲ್ಲಿ. ಬಟ್ ನನಗೇನೋ ಈ ಬ್ಲೌಸ್ ಇಷ್ಟ ಆಗಲಿಲ್ಲ. ಇಷ್ಟ ಆದರೆ ನೀವು ಬೈ ಮಾಡಿ. ನನಗೆ ಇಷ್ಟ ಆಗಲಿಲ್ಲ, ಬಟ್ ಚೆನ್ನಾಗಿತ್ತಲ್ವ ಅಂಥೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ಟೆನೂ ಕೂಡ ಸಾಫ್ಟ್ ಇದೆ. ಬಟ್ ಅದೇನೋ ನನಗೆ ಕಲರ್ ನೋಡಿ ಹೆಂಗೆ ಅನ್ನಿಸ್ತೋ ಅಥವಾ ಏನೋ ಗೊತ್ತಿಲ್ಲ. ಇದು ಅಷ್ಟೇ, ನಿಮಗೆ ಲಿಂಕ್ ಸಿಕ್ಕಿದಾಗ ಸ್ವೈಪ್ ಮಾಡಿ ನೋಡಿ. ಕಲರ್ಸ್ ಕೂಡ ಇಲ್ಲ ಇರುತ್ತೆ ಆ್ಯಂಡ್ ಡಿಸೈನ್ಸ್ ಕೂಡ ಇರುತ್ತೆ. ಇದು ಫ್ರಂಟ್ ಇದಿರೋದ್ರಿಂದ ಬ್ಯಾಕ್ ಸೈಡ್ ಬಟನ್ ಕೊಟ್ಟು ಡೋರಿನ ಕೊಟ್ಟಿದ್ದಾರೆ. ಲುಕ್ ಲೈಕ್ ಓಕೆ ಅನಿಸುತ್ತೆ, ಬಟ್ ನನಗೇನೋ ಇಷ್ಟ ಆಗಲಿಲ್ಲ. ಇರೋದನ್ನೇ ಹೇಳ್ತೀನಿ, ಇಷ್ಟ ಆದರೆ ನೀವು ಬೈ ಮಾಡಿ. ನಾನು ಅಂದ್ಕೊಂಡಿದ್ದೆ ರೆಡಿಮೇಡ್ ಬ್ಲೌಸಲ್ಲಿ ಡಿಸೈನ್ಸು ಮತ್ತು ಡೀಪ್ ನೆಕ್ ಇರೋವಂಥದ್ದು ಆ ಥರದ್ದು ಬರೋಲ್ಲ, ಹೈ ನೆಕ್ಕೆ ಕೊಡ್ತಾರೆ ಬ್ಯಾಕ್ ಸೈಡೆಲ್ಲ, ಚೆನ್ನಾಗಿರಲ್ಲ ಅಂತೇಳಿ. ಬಟ್ ಈ ಸ್ಲೀವ್ಸ್ ಅಂತೂ ಹೆಂಗಿದೆ ಅಂದರೆ ಡಿಸೈನ್ಸು ಸ್ಟಿಚ್ ಮಾಡಿರೋ ಥರನೇ ಇದೆ ಅಂತ ಹೇಳ್ಬೋದು. ಬಹು ಥರ ಮಾಡಿ ಓಪನ್ ಮಾಡಿ ಈ ಥರ ಕೊಟ್ಟಿದ್ದಾರೆ. 3 ಇದು ಕೊಟ್ಟಿದ್ದಾರೆ, ಓಪನ್ ಡೈಮಂಡ್ ಶೇಪ್ ಥರ ಹಾಕ್ದಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಬ್ಲೌಸು. ಮತ್ತು ಈ ಬಟ್ಟೆ ಒಂದು ನೆಟ್ಟೆಡ್ ಏನಲ್ಲ, ಒಂಥರ ಶಿಫಾನ್ ಬಟ್ಟೆ ಬರುತ್ತಲ್ಲ ಸಿಂಥೆಟಿಕ್ ಆ ಥರದ್ದು. ಸೊ ಎಕ್ಸ್ಟೆಂಡ್ ಆ ಥರ ಏನೂ ಆಗೋಲ್ಲ, ನಾರ್ಮಲ್ ನೀವು ನೋಡ್ಕೊಂಡು ತೊಗೋಬೇಕಾಗುತ್ತೆ. ಪ್ಯಾಡೆಡು ಮತ್ತು ಹಿಂದೆ ಡೈಮಂಡ್ ಶೇಪ್ ಬಂದುಬಿಟ್ಟು ಕೆಳಗಡೆ 2 ಟೈಯಿಂಗ್ ಕೊಟ್ಟಿದ್ದಾರೆ, ಡೋರಿ ಕೂಡ ಕೊಟ್ಟಿದ್ದಾರೆ. ಎಲ್ಲ ಬ್ಲೌಸ್ಗಳು ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನೀವೇನು ತಮ್ಮನೇಲಿ ನೋಡಿದ್ರಿ ಆ ಥರ ಇದಕ್ಕೂ ಅಷ್ಟೇ ಡೋರಿ ತುಂಬ ಚೆನ್ನಾಗಿದೆ. ಕೆಳಗಡೆ ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿದೆ. ನಾನು ನಿಮ್ಗೆ ಏನಾದರೂ ಸಿಕ್ಕಿದ್ರೆ ಆ್ಯಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ಕ್ಲಾತು ಕೂಡ. ಅಂದರೆ ಚಿನಿಮಿನಿಯಲ್ಲಿರೋದ್ರಿಂದ ಏನು ಚುಚ್ಕೊಳ್ಳುತ್ತೆ ಮಾಡುತ್ತೆ ಅನ್ನೋ ಅವಶ್ಯಕತೆ ಇಲ್ಲ. ನನ್ನ ವಾಯ್ಸ್ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಒಂಥರ ಅಂತ ಅನ್ನಿಸ್ತದೆ, ಮಲ್ಗೆದ್ದು ಮಾಡಿರೋ ಥರ ಅನ್ನೋ ಥರ. ಬೇಜಾರು ಮಾಡ್ಕೊಂಬಿಡಿ ವಾಯ್ಸ್ಗೇನು. ಸೊ ಟೈಯಿಂಗ್ದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಡೈಮಂಡ್ ಶೇಪ್ ಬಂದು ಕೆಳಗಡೆನೂ ಕೂಡ ಬೋಟ್ ನೆಕ್ ಥರ ಮಾಡಿದ್ದಾರೆ. ಸೊ ಮುಂದೆ ಬಂದು ಹೈ ವಿ ನೆಕ್ ಬರುತ್ತಲ್ಲ ಆ ಥರ ಕೊಟ್ಟಿದ್ದಾರೆ, ರೌಂಡ್ ಇಲ್ಲ. ಸೊ ಇದು ನಾನು ಯುಗಾದಿ ಹಬ್ಬಕ್ಕೆ ಅಂತೇಳಿ ಈ ಥರದ ಒಂದು ಸ್ಯಾರಿ ಇದೆ ನನಗೆ. ಸೊ ಆ ಸ್ಯಾರಿಗೆ ಅಂತ ತರಿಸಿದ್ದು, ನಿಜವಾಗ್ಲೂ ಚೆನ್ನಾಗಿರುತ್ತೋ ಇಲ್ವೋ ಅಂತೇಳಿ ತರಿಸಿದ್ದೆ. ಸೊ 2 ಸ್ಯಾರಿಗೆ ಫುಲ್ಲು ಕ್ಲೀನಾಗಿ ಕಾಂಬಿನೇಷನ್ ಆಗೋಷ್ಟು ತುಂಬ ಚೆನ್ನಾಗಿದೆ ಬ್ಲೌಸು. ನೋಡ್ತಿರ್ಬೋದು ಇದರಲ್ಲಿ ಸಿಲ್ವರು ಮತ್ತು ಇದೇನು ಪ್ಯಾರೆಟ್ ಗ್ರೀನ್ ಅಂತಾರೋ ಸ್ಟ್ಯಾಂಪ್ ಕಲರ್ ಏನೂ ಹೇಳ್ತಾರೆ, ಈ ಕಲರ್ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಡಿಸ್ಟ್ಯಾಂಪರ್ ಕಲರ್ ಅಂತಲೂ ಕೂಡ ಹೇಳ್ತಾರೆ. ಸೊ ಅದಕ್ಕೆ ಇದು ಬಂದಿದೆ, ಪ್ಯಾಡೆಡ್ ಇದೆ ಮುಂದೆ. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬ್ಯಾಕ್ ಬಟನ್ ಬಂದಿದೆ, ಬ್ಯಾಕು ಕೂಡ ಡಿಸೈನ್ ಬಂದಿದೆ. ಸೊ ಕೆಳಗಡೆನೂ ಬಂದಿದೆ ಆ್ಯಂಡ್ ಇದರಲ್ಲೂ ಕೂಡ ಬಂದಿದೆ. ಸೊ ಬ್ಯಾಕ್ ಬಟನ್ ಈ ಥರ ನೀವು ಇದು ಮಾಡಿಕೊಂಡ್ರೆ ಒಂದೊಂದಕ್ಕೆ ಬಟನ್ ಬಂದಿರುತ್ತೆ, ಒಂದೊಂದಕ್ಕೆ ಬಟನ್ ನಾವು ಹಾಕ್ಕೋಬೇಕಾಗತ್ತೆ. ಸೊ ನೋಡಿಕೊಂಡು ಇದು ಮಾಡಬೇಕಾಗತ್ತೆ. ಸೊ ಚೆನ್ನಾಗಿದೆ.
ನಿಜವಾಗ್ಲೂ ನಾನು ಇಷ್ಟು ಕ್ವಾಲಿಟಿ ಇರೋ ಇದು ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬಾ ಚೆನ್ನಾಗಿದೆ, ಸಾಫ್ಟು ಕೂಡ ಇದೆ. ಏನೋ ಒಂಥರ ರಫ್ ಆಗಿ ಚುಚ್ಚೋದು ಆ ಥರದ್ದು ಏನೂ ಚುಚ್ಚೋ ಥರದಿಲ್ಲ. ಎಂಬ್ರಾಯ್ಡ್ರಿ ವರ್ಕ್ ಇದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನೀಟ್ ಆ್ಯಂಡ್ ಕ್ಲಿಯರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸಿಲ್ವರ್ ಇದರಲ್ಲಿ. ಸೊ ಟೈಮ್ ಕೂಡ ಕೊಟ್ಟಿದ್ದಾರೆ. ಸೊ ಡೋಲು ಇದು ಮಾಡಿ ಟೈಮ್ ಕೂಡ ಮಾಡ್ಕೋಬೋದು ನಾವು. ಡೀಪು ಕೂಡ ಇದೆ ಅಂತ ಏನು ಮೇಲ್ ಆ ಥರ ಇಲ್ಲ. ಸೊ ತುಂಬಾ ಚೆನ್ನಾಗಿದೆ, ರೌಂಡ್ ನೆಕ್ ಬಂದಿದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಪ್ಯಾರೆಟ್ ಡಿಸ್ಟಾಂಪರ್ ಕಲರ್ ಅಂತೇಳಿ. ನನಗೆ ನಿಜವಾಗ್ಲೂ ಇದು ಯಾವ ಕಲರ್ ಅಂತ ಗೊತ್ತಾಗ್ತಿಲ್ಲ, ಬಟ್ ಅದ್ರ ಮೇಲೆ ಸಿಲ್ವರ್ ಇರೋದ್ರಿಂದ ಥಾಟ್ ಮಿಕ್ಸ್. ಒಂದು ಬ್ಲ್ಯಾಕ್ ಕಲರ್ ತರಿಸಿದ್ದೀನಿ. ಇದಕ್ಕೇನು ಸ್ಲೀವ್ಸ್ ಇರಲ್ಲ, ಬಟ್ ಸ್ಲೀವ್ಸ್ ಇರುತ್ತೆ. ಬಟ್ ಅದ್ರ ಮೇಲೆ ಈ ಥರ ಇದು ಕೊಟ್ಟಿರ್ತಾರೆ, ಕವರ್ ಮಾಡಿರ್ತಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬಂದು ಬ್ಯಾಕ್ ಬಟನ್. ಸೊ ಬ್ಯಾಕ್ ಬಟನ್ ಅಂದರೆ ಜಿಪ್. ಸೊ ನೀವು ಜಿಪ್ ಓಪನ್ ಮಾಡಿ ಹಿಂಗೆ ಲಾಕ್ ಇರುತ್ತೆ. ಸೊ ಈಗ ಲಾಕ್ ಮಾಡ್ಕೋಬೋದು. ಸೊ ಮೇಲಿಂದ ಹಾಕುವಂಥದ್ದು, ಸೈಡ್ ಆಗಲಿ ಫ್ರಂಟ್ ಬಟನ್ ಆಗಲಿ ಅಥವಾ ಫುಲ್ ಬಿಚ್ಚೋ ಥರ ಏನಿಲ್ಲ. ಸೊ ಮೇಲಿಂದ ಹಾಕಿ ಹಿಂಗೆ ಕೈನ ತುಂಬಿಸೋದಷ್ಟೇ. ಸೊ ಇದು ಕೂಡ ಚೆನ್ನಾಗಿದೆ. ಫ್ಯಾನ್ಸ್ ಇವಾಗೆಲ್ಲ ಈ ಥರದ್ದೇ ಜಾಸ್ತಿ ಟ್ರೆಂಡಿಂಗಲ್ಲಿರೋವಂಥದ್ದು. ಇದರಲ್ಲಿ ಬ್ಲ್ಯಾಕಿಗೆ ಬಂದು ಬ್ಲ್ಯಾಕ್ದೇ ಬೀಡ್ಸ್ ಥರ ಮಣಿ ಥರ ಜಾಯಿನ್ ಮಾಡಿದ್ದಾರೆ. ಸೊ ಚೆನ್ನಾಗಿದೆ. ಇದನ್ನು ಕೂಡ ನಿಜವಾಗ್ಲೂ ಚೆನ್ನಾಗಿರುತ್ತೆ ಇಲ್ವ ಅಂತಲೇ ನೋಡ್ಕೊಂಡು ನಾನು ತರಿಸ್ಕೊಂಡೆ. ಚೆನ್ನಾಗಿದೆ. ಮತ್ತು ನಿಮಗೆ ಎಕ್ಸ್ಟ್ರಾ ಕ್ಲಾತ್ಸ್ ಕೂಡ ಕೊಟ್ಟಿರ್ತಾರೆ. ಎಲ್ಲದರಲ್ಲೂ ಕೂಡ ನೀವು ಬೇಕಿದ್ರೆ ಇದು ಮಾಡ್ಕೋಬೋದು, ಸ್ಟಿಚ್ ಮಾಡಿಸ್ಕೋಬೋದು. ಆಲ್ಟ್ರೇಷನ್ ಏನಾದರೂ ಇದ್ದರೆ, ಇಲ್ಲ ಸೈಜಸ್ಗಳಲ್ಲಿ ನಿಮ್ಮ ಸೈಜ್ ನೋಡ್ಕೊಂಡು ಹಾಕ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂದರೆ ಮತ್ತೆ ಎಕ್ಸ್ಚೇಂಜ್ ಮಾಡಿದ್ರೆ ಸೈಜ್ಗಳನ್ನ ತಂದು ಕೊಡ್ತಾರೆ. ಸೊ ಇದೊಂದು ಸಿಂಪಲ್ಲಾಗಿ ಹಾಕಿದಾಗ ಹಿಂಗೆ ಕಾಣುತ್ತೆ. ಹಾಕಿದಾಗ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಈ ಬ್ಲೌಸ್ನಂತೂ ನಾನು ತುಂಬ ಇಷ್ಟಪಟ್ಟು ರೌಂಡ್ ನೆಕ್ ಇರೋದು ಅಂತಲೇ ತರಿಸ್ಕೊಂಡಿದ್ದು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಎಲ್ಲ ಒಂಥರ ಡೀಪು ಮತ್ತು ಯು ಆ ಥರನೇ ಇರುತ್ತೆ. ಇದರಿಂದ ಬಂದು ರೌಂಡ್ ಥರ ಕಾಣಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇದು ಕೂಡ ಪ್ಯಾಡ್ ಇದೆ, ಎಲ್ಲದರಲ್ಲೂ ಕೂಡ ಪ್ಯಾಡ್ ಇದೆ, ವಿತೌಟ್ ಪ್ಯಾಡ್ ಯಾವುದೂ ಇಲ್ಲ. ಸೊ 3/4 ಬಂದಿದೆ. ಸೊ ತುಂಬ ಚೆನ್ನಾಗಿದೆ, ನೋಡ್ತಿರ್ಬೋದು. ಗೋಲ್ಡ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಬಂದಿರೋದು. ಸೊ ಯಾವುದೇ ಥರ ಸ್ಟೋನು ಕೂಡ ಏನೂ ಆಗೋಲ್ಲ, ತುಂಬಾ ಚೆನ್ನಾಗಿದೆ. ಸೊ ಡಿಸೈನು ಕೂಡ ಅಷ್ಟೇ ಚೆನ್ನಾಗಿದೆ. ಫ್ರಂಟಲ್ಲಿ ನೋಡಿ ಇಲ್ಲೂ ಕೊಟ್ಟಿದ್ದಾರೆ. ಎರಡು ಸೈಡು ನಾವು ಸ್ಟಿಚ್ ಮಾಡ್ಸೋಕೆ ಕೊಟ್ಟಾಗ ಪೀಸ್ ತೊಗೊಂಡಾಗ ಒಂದು ಸೈಡ್ ಇರುತ್ತೆ, ಒಂದು ಸೈಡ್ ಇರಲ್ಲ. ಇದು ಎರಡೂ ಕಡೆನೂ ಕವರ್ ಮಾಡಿದ್ದಾರೆ. ಎರಡೂ ಕಡೆನೂ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬ್ಯಾಕ್ ಸೈಡು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ, ಆ್ಯಂಡ್ ಫ್ರಂಟ್ ಸೈಡು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಸ್ಟಿಚ್ ಮಾಡಿಸೋದಕ್ಕೆ ಎಷ್ಟು ದುಡ್ಡು ಕೊಡಬೇಕು ಇವಾಗ, ಪೀಸು ಸ್ಟಿಚ್ಚು ಆ ಥರದ್ದೆಲ್ಲ ಅಂತ ಹೋದರೆ ಬೆಟರ್ ದಿಸ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಬ್ಲೌಸ್ ಪೀಸಸ್ಗಳಂತೂ. ಪೀಸಸ್ಸು ಕೂಡ ಚೆನ್ನಾಗಿದೆ. ರೆಡಿಮೇಡ್ ಬ್ಲೌಸ್ಗಳೇ ಚೆನ್ನಾಗಿದೆ ಅಂತ ಹೇಳ್ಬೋದು. ತುಂಬ ವರ್ಕ್ ಮಾಡಿಸಿ ತುಂಬ ದಿನ ಅದನ್ನೇ ಒಂದೇ ಥರ ಇಟ್ಟರೆ ಚೆನ್ನಾಗಿರಲ್ಲ. ಈ ಥರ ಸ್ವಲ್ಪ ಕಡಿಮೆ ಬೆಲೆಗೆ ತೊಗೊಂಡು ಸ್ವಲ್ಪ ದಿನ ಹಾಕಿ ತೆಗೆದುಹಾಕಿ ಬೇಕಾದರೆ ಹೊಸದು ಮಾಡಿಸ್ಕೊತಿರ್ಬೋದು. ಸೊ ನಂದು ಮ್ಯಾರೇಜ್ ಟೈಮ್ದೆಲ್ಲ ಒಂದು 10 ಇಯರ್ಸು ಆ ಥರದ್ದೆಲ್ಲ ಎಷ್ಟೊಂದು ಹಂಗೆ ಇದೆ, ಎಷ್ಟೊಂದು ಆಗೋದೆಲ್ಲ ಹಾಗೆ ಇಸ್ಬಿಟ್ಟಿದ್ದೀನಿ. ಸೊ ಈ ಥರದ್ದಾದರೆ ನಾವು ಹಿಂಗೆ ದಪ್ಪ ಆಗ್ತಿರ್ತೀವಿ, ಸಣ್ಣ ಆಗ್ತಿರ್ತೀವಿ, ದಪ್ಪ ಆಗ್ತಿರ್ತೀವಿ, ಸಣ್ಣ ಆಗ್ತಿರ್ತೀವಿ. ಈ ಥರದ್ದಾದ್ರೆ ತರಿಸ್ಕೊಂಡು ಕಡಿಮೆ ಬೆಲೆನೂ ಕೂಡ ಇರುತ್ತೆ, ಜಾಸ್ತಿ ಏನಿರಲ್ಲ. ತರಿಸ್ಕೊಬೋದು, ಹಾಕ್ಕೊಂಡು ಈ ಥರ ಎಸ್ಕೊಂಡು ಇದು ಮಾಡ್ಬೋದು. 10 ವರ್ಷ 15 ವರ್ಷ ಅವನ್ನೇ ಇಟ್ಕೊಂಡು ಕೂತ್ಕೊಂಡು ಅವೆಲ್ಲ ನಮ್ಗಾಗುತ್ತೋ ಇಲ್ವೋ, ಆವಾಗ ಬೇರೆ ಏನು ಮೀನ್ಸ್ ಡಿಸೈನ್ಗಳು ಚೇಂಜ್ ಆಗಿರುತ್ತೆ. ಆ ಥರ ಓಲ್ಡ್ ಇಸ್ ಗೋಲ್ಡ್ ಅನ್ನೋಂಗೆ ಇವಾಗ 3/4 ಫುಲ್ ಸ್ಲೀವ್ಸೇ ಬಂದುಬಿಟ್ಟಿದೆ. ಮುಂಚೆಲ್ಲ ನಮ್ಮ ಟೈಮಲ್ಲೆಲ್ಲ ಆಫ್ ಸ್ಲೀವ್ಸು, ಸ್ಲೀವ್ಲೆಸ್ಸು ಆ ಥರದ್ದು ಇರ್ತಿತ್ತು. ಇವಾಗ ಮತ್ತೆ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಥರ ನಮ್ಮ ಅಮ್ಮವ್ರು ಇದಕ್ಕೇ ಬಂದುಬಿಟ್ಟಿದೆ ಅಂತ ಹೇಳ್ಬೋದು. ಸೊ ಇದಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ನಿಜವಾಗ್ಲೂ ಮಸ್ಟ್ ಬೈ ಇದೆ ಅಂತ ಹೇಳ್ತೀನಿ. ಇದು ಕಲರ್ಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ, ಬಟ್ ಬ್ಲೌಸ್ ಪೀಸ್ ಅಂತೂ ತುಂಬಾ ಚೆನ್ನಾಗಿದೆ. ಕಾಂಟ್ರಾಕ್ಟ್ ಸ್ಯಾರಿಗಳಿಗೆಲ್ಲ ನೀವು ವೇರ್ ಮಾಡ್ಬೋದು. ಇದನ್ನು ಪ್ಲೇನ್ ಅಥವಾ ಸಿಂಪಲ್ ಆಗಿರೋಂಥ ಸ್ಯಾರಿಗಳನ್ನು ಕೂಡ ವೇರ್ ಮಾಡ್ಬೋದು. ಇನ್ನೊಂದು ಹೇಳಬೇಕಂತಂದರೆ, ಇವಾಗಿನ ರೇಟಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳೋದು ಅಂದರೆ ಒಂಥರ ದುಡ್ಡು ಕೊಡೋಕ್ಕೇ ಹೊಟ್ಟೆ ಉರಿಯುತ್ತೆ. ಇನ್ನು ಪೀಸಸ್ ತೊಗೊಮ್ಮ, ಪೀಸಸ್ ತಂದು ಸ್ಟಿಚ್ಚಿಗೆ ಕೊಡು, ಇಷ್ಟ ಆದರೆ ಅದನ್ನು ಮಾಡಬೇಕಾಗತ್ತೆ ಒಂದೊಂದು ಸರಿ. ಸೊ ಇದು ಒಂದು ಸತಿ ಹಿಂಗೆ ಹೇಳ್ತಾರೆ, ಒಂದು ಸತಿ ಹಂಗೆ ಹೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಪರ್ಟಿಕ್ಯುಲರಾಗಿ ನಮ್ಗೆ ಸಿಗದೇ ಇದ್ದಾಗ ಸ್ಟಿಚ್ ಮಾಡಿಸ್ಕೋಬೇಕಾಗತ್ತೆ, ಅದ್ರದ್ದು ಅದಕ್ಕಿರುತ್ತೆ. ಸೊ ಈ ಥರದ್ದು ಏನಾದರೂ ನಮಗೆ ನಾರ್ಮಲಾಗಿ, ಸಿಂಪಲ್ಲಾಗಿ, ಎಲಿಗೆಂಟಾಗಿ ಸ್ವಲ್ಪ ತುಂಬ ಡಿಸೈನ್ ಇರೋದು ಬೇಕಂದರೆ ಸೊ ಈ ಥರನೂ ಕೂಡ ನೀವು ತರಿಸ್ಕೊಬೋದು. ಸೊ ಅದೇ ನೋಡಿ, ಕಡಿಮೆ ಬೆಲೆಗೆ ಎಷ್ಟೆಲ್ಲ ಚೆನ್ನಾಗಿರೋ ಬ್ಲೌಸಸ್ಗಳು ಸಿಗುತ್ತೆ. ನಾವು 3,000, 5,000, 4,000, 2,000 ಕೊಟ್ಟು ಹೊಲಿಸ್ಕೊಂಡಾಗ ಅದನ್ನ ಹಾಗೆ ಇಟ್ಟಿರಬೇಕು, ಮತ್ತು ದಪ್ಪ ಸಣ್ಣ ಆದಾಗ ಹಾಕೋಕ್ಕೆಲ್ಲ ಇದಾಗುತ್ತೆ. ಸೊ ಈ ಥರ ಕಡಿಮೆ ಬೆಲೆಗೆ ತರಿಸ್ಕೊಂಡ್ರೆ ನನ್ನ ಒಪಿನಿಯನ್ನು, ನಿಮ್ಮದೆಲ್ಲ ಹೇಗೆ ಗೊತ್ತಿಲ್ಲ,
ಬ್ಲೌಸ್ಗೆ 10-15 ಸಾವಿರ ಕೊಟ್ಟು ಹೊಲಿಸೋ ಜನನೂ ಇದ್ದಾರೆ. ಸೊ ನಾನು ಲಾಸ್ಟ್ ಅಂದರೆ 5000 ಕೊಟ್ಟು ಹೊಲಿಸಿರೋದೆ ಲಾಸ್ಟು. ಅದಕ್ಕಿಂತ ಜಾಸ್ತಿ ನಾನು ಯಾವಾಗಲೂ ಹೊಲಿಸಿಲ್ಲ. ಬಟ್ ಅದನ್ನೆಲ್ಲ ನೋಡಿದ್ರೆ ಇವಾಗ ಅದನ್ನು ಯಾವಾಗಲೋ ಒಂದ್ಸತಿ ನಾನು ಸೀಮಂತಕ್ಕೆ ಒಂದು ಹಾಕಿದ್ದು, ಮತ್ತೊಂದೆರಡು 4 ವರ್ಷದಿಂದ ಒಂದೆರಡೇ ಹಾಕಿದ್ದು, ಒಂದೆರಡು 4, 3 ಆ ಥರ ಸ್ಟಿಚ್ ಮಾಡಿಸಿರೋದಿದ್ದ ಹಂಗೆ ಹಾಕೋಕ್ಕಾಗಲ್ಲ. ಇದನ್ನೆಲ್ಲ ಏನಂದರೆ ಯಾವಾಗಾದ್ರೂ ವೇರ್ ಮಾಡ್ತಿರ್ಬೋದು ಸಿಂಪಲ್ ಸ್ಯಾರೀಸ್ಗಳಿಗೆ ಆ ಥರ ಎಲ್ಲ. ಸೊ ನನ್ನ ಅನಿಸಿಕೆನ ಹೇಳಿದ್ದೀನಿ. ಸೊ ನೀವು ಹೀಗೆ ಮಾಡಬೇಕು ಅಂತೇನಿಲ್ಲ. ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಸೊ ಥ್ರೂದಲ್ಲಿ ಲಿಂಕ್ ನೀವು ಬೈ ಮಾಡ್ಬೋದು ಯಾವುದಾದ್ರೂ ಇಷ್ಟ ಆದರೆ. ನೋಡಿದ್ರಲ್ವಾ ಫ್ರೆಂಡ್ಸ್, ರೆಡಿಮೇಡ್ ಬ್ಲೌಸಸ್ ಎಷ್ಟು ಚೆನ್ನಾಗಿದೆ, ಎಷ್ಟು ಕಡಿಮೆ ಬೆಲೆಯಲ್ಲಿ ಕೂಡ ಸಿಕ್ಕಿದೆ ಅಂತೇಳಿ. ವರ್ಕು ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಹೋಪ್ಫುಲಿ ನಿಮಗೆ ಈ ಬ್ಲೌಸಸ್ ಎಲ್ಲ ಇಷ್ಟ ಆಗಿದೆ. ಯಾವ್ದು ತುಂಬ ಇಷ್ಟ ಆಗಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.